ನಮಸ್ತೆ ಬಂಧುಗಳೇ. ನಾಳೆ ಆಷಾಢ ಮಾಸದ ಅಮಾವಾಸ್ಯೆಯ ದಿನ. ನಾಳೆ ಏನು ವಿಶೇಷ ಗೊತ್ತಿದೆಯಾ ನಿಮಗೆ? ನಾಳೆ ಒಂದು ವಿಶೇಷವಾದ ದಿನ. ನಾಳೆ ಭೀಮೇಶ್ವರ ಪೂಜೆಯನ್ನು ಮಾಡುವಂಥ ದಿನ. ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಏನಿದು ಭೀಮನ ಅಮಾವಾಸ್ಯೆ ಅಂದರೆ, ಮನೆಯಲ್ಲಿ ಇರುವಂಥ ಹೆಣ್ಮಕ್ಳುಗಳು ಹಾಗೆ ಮದುವೆ ಆಗಿರುವಂಥ ಸ್ತ್ರೀಯರು ಎಲ್ಲರೂ ಭೀಮೇಶ್ವರನ ಕುರಿತು ಪೂಜೆ ಮಾಡಿ ಭೀಮೇಶ್ವರ ವ್ರತ ಅಂತ ಹೇಳ್ತಾರೆ. ಅಂದರೆ ಜ್ಯೋತಿ ಸ್ವರೂಪನಾದಂತಹ ಆ ನಮ್ಮ ಭೀಮೇಶ್ವರನನ್ನು ಧ್ಯಾನ ಮಾಡಿಕೊಂಡು ನನ್ನ ಗಂಡನಿಗೆ ಪೂರ್ಣ ಆಯುಷ್ಯನ್ನು ಕೊಟ್ಟು ಕಾಪಾಡಪ್ಪ ಅಂತ ಕೇಳ್ಕೊಳ್ಳುವಂಥದ್ದು. ಹಾಗೆ ಪುಟ್ಟ ಮಕ್ಕಳುಗಳಾದರೆ ಭೀಮಷ್ಟೇ ಗಟ್ಟಿಯಾದಂತಹ ಗಂಡನನ್ನು ನನಗೆ ಕರುಣಿಸಪ್ಪ ಅಂತ ಆ ಭೀಮೇಶ್ವರನ ಪ್ರಾರ್ಥಿಸ್ತಾ ಪೂಜೆ ಮಾಡ್ತಕ್ಕಂಥ ಒಂದು ವ್ರತ. ಅದನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರೀತಾರೆ. ಯಾಕೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತಂತಾರೆ ಅಂದರೆ, ಜ್ಯೋತಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಆ ಅಕ್ಕಿ ಮೇಲೆ ಆ ಒಂದು ಜೋಡಿ ಕಂಬವನ್ನು ಜ್ಯೋತಿ ಕಂಬವನ್ನು ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ ಅದನ್ನು ಹಚ್ಚಿ ಅದಕ್ಕೆ ಅಷ್ಟದ ಕೊನೆಯನ್ನು ಕಟ್ಟಿ ಭೀಮೇಶ್ವರನನ್ನು ಆ ಜ್ಯೋತಿಯಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥ ವಿಚಾರ. ಹಾಗಾಗಿ ಇದಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕರೀತಾರೆ. ಇದಕ್ಕೆ ಒಂದು ಕತೆ ಕೂಡ ಇದೆ ಬಂಧುಗಳೇ. ಏನು ಈ ವ್ರತ ಕತೆ ಅಂತಂದರೆ, ಒಂದು ಶೌನಕಾದಿ ಮಹಾಮುನಿಗಳು ಸೂತ್ರರ ಕುರಿತು ಕೇಳ್ತಾರೆ. ಈ ಕಥೆನ ನಾನು ನಿಮಗೆ ಇವತ್ತು ಹೇಳ್ತೀನಿ. ನಾನು ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಈಗ ಕತೆಗೆ ಹೋಗ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ನನಗೆ ಪ್ರೋತ್ಸಾಹ ಕೊಡ್ತಾ ಇರೋದು ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ನಾನು ಕತೆಗೆ ಹೋಗ್ತೀನಿ. ಯಾರು ಹೊಸದಾಗಿ ಇನ್ನೂ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ಕಥೆಯನ್ನು ಪ್ರಾರಂಭ ಮಾಡ್ತೀನಿ. ಓಕೆನಾ? ಪೂರ್ವಕಾಲದಲ್ಲಿ ಶೌನಕಾದಿ ಮುನಿಗಳು ಸೂತ ಪುರಾಣಿಕನ ಕುರಿತು ಕೇಳ್ತಾರೆ. ಎಲೆ ಪುರಾಣಿಕ ಶಿಖಾಮಣಿಯೇ, ನಮ್ಮ ಈ ಲೋಕದಲ್ಲಿ ಯಾವ ವ್ರತದಿಂದ ಸೌಭಾಗ್ಯ, ಸೌಮಂಗಲ್ಯ, ಸುಖ, ಸಂತೋಷ ಹಾಗೆ ಸ್ತ್ರೀಯರಿಗೆ ಉತ್ತರೋತ್ತರವಾದ ಅಭಿವೃದ್ಧಿ ಇದೆಲ್ಲ ಆಗುತ್ತೆ ಅಂತ ಯಾವುದಾದ್ರು ಒಂದು ಉತ್ತಮವಾದ ವ್ರತ ವಿಧಾನವನ್ನು ನಮಗೆ ಹೇಳಿ ಅಂತ ಕೇಳ್ತಾರೆ. ಆವಾಗ ಸೂತ ಮಹಾಮುನಿಗಳು ಹೇಳ್ತಾರೆ, ನೋಡಿ ಶೌನಕಾದಿಗಳೆಲ್ಲ ಕೇಳಿ, ಸೌಮಂಗಲ್ಯದ ಅಭಿವೃದ್ಧಿಯನ್ನು ಕೊಡುವಂತಹ ಸ್ತ್ರೀಯರು ಆಷಾಢ ಮಾಸದಲ್ಲಿ ಅಮಾವಾಸ್ಯೆಯ ದಿವಸ ಪತಿ ಸಂಜೀವನಾರ್ಥವಾಗಿ ಸುಖ ಸಾಮ್ರಾಜ್ಯಪ್ರದವಾದಂತಹ ಭೀಮೇಶ್ವರ ಅಮಾವಾಸ್ಯೆ ವ್ರತವನ್ನು ಮಾಡಬೇಕು. ಈ ವ್ರತಕ್ಕೆ ಜ್ಯೋತಿಸ್ತಂಭ ವ್ರತ ಅಂತಲೂ ಕರೀತಾರೆ. ಹಾಗೆ ಪತಿ ಸಂಜೀವಿನಿ ವ್ರತ ಅಂತ ಕೂಡ ಹೆಸರು ಹೇಳ್ತಾರೆ. ಇಂತಹ ಸರ್ವೋತ್ತಮವಾದಂತಹ ವ್ರತವನ್ನು ಮಾಡಿ ಪುಣ್ಯವಂತನಾದಂತಹ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡಂತಹ ಒಬ್ಬ ಪತಿವ್ರತೆಯ ಇತಿಹಾಸವನ್ನು ನಿಮ್ಗೆ ನಾನು ಹೇಳ್ತೀನಿ ಅಂತ ಹೇಳಿ ಒಂದು ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಏನಪ್ಪ ಅದು ಕತೆ ಅಂದರೆ, ಪೂರ್ವಕಾಲದಲ್ಲಿ ಸೌರಾಷ್ಟ್ರ ದೇಶದ ಅಧಿಪತಿಯಾದಂತಹ ವಜ್ರಬಾಹು ಅಂತ ಒಬ್ಬ ರಾಜ ಇರ್ತಾನೆ. ಆ ರಾಜ ಪತ್ನಿ ಸಹಿತವಾಗಿ ಪರಿವಾರ ಸಮೇತನಾಗಿ ತುಂಬ ಧರ್ಮದಿಂದ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ತುಂಬ ಒಳ್ಳೆಯ ರಾಜ ಅವನು. ಪ್ರಜೆಗಳನ್ನೆಲ್ಲ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾನೆ. ಸುಖವಾಗಿ ಸಂತೋಷವಾಗಿ ಎಲ್ಲ ತನ್ನ ಪ್ರಜೆಗಳಿರಬೇಕು ಅಂತ ಭಾವಿಸ್ತಾ ಇರ್ತಾನೆ. ತುಂಬ ಒಳ್ಳೆಯ ರಾಜ. ಹೀಗೆ ಇರಬೇಕಾದ್ರೆ ಅವನಿಗೊಬ್ಬ ಮಗ ಹುಡ್ತಾನೆ. ಆ ಮಗನಿಗೆ ಜಯಶೇಖರ ಅಂತ ಹೆಸರಿರ್ತಾನೆ. ಸರಿ, ಸಂತೋಷವಾಗಿರ್ತಾರೆ. ಹಾಗೆ ಮಗ ಪೂರ್ಣ ಚಂದ್ರ ಹಾಗೆ ಅಭಿವೃದ್ಧಿಯಾಗಿ ಬಂದು ಒಳ್ಳೆಯ ಒಂದು ವಯಸ್ಸಿಗೆ ಬರ್ತಾನೆ. ಅಂದರೆ ಮದುವೆ ವಯಸ್ಸಕ್ಕೆ ಆಗ್ತಾನೆ ಅವನು. ಹಾಗೆ ಆಗಬೇಕಾದ್ರೆ ಇನ್ನು ರಾಜ ನನ್ನ ಮಗನಿಗೆ ಮದುವೆ ಮಾಡಬೇಕು, ಏನು ಮಾಡೋಣ, ಒಳ್ಳೆ ಹೆಣ್ಣು ತೊಗೊಂಬಂದು ಮದುವೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ, ರಾಜ್ಕುಮಾರ ಇದ್ದಕ್ಕಿದ್ದಾಗೆ ಸತ್ತೇ ಹೋಗ್ತಾನೆ. ಅಯ್ಯೋ, ರಾಜನಿಗೆ ತುಂಬ ಬೇಜಾರಾಗಿ ಹೋಗುತ್ತೆ. ಪುತ್ರ ಶೋಕ ತುಂಬ ಆವರಿಸ್ಕೊಂಡ್ಬಿಡುತ್ತೆ. ಆಮೇಲೆ ಏನು ಕತೆ ಮಾಡೋದೀಗ, ನನಗೆ ನನ್ನ ಮಾತಾಪಿತೃಗಳಿಗೆ, ನನ್ನ ಒಂದು ವಂಶಕ್ಕೆ ಎಲ್ಲ ಒಂದು ಎಳ್ಳು ನೀರನ್ನು ಕೊಡೋರೇ ಇಲ್ವಲ್ಲ ಅಂತ ಚಿಂತೆ ಮಾಡ್ತಾ ಇರ್ತಾನೆ. ಕೊನೆಗೆ ಏನು ಮಾಡ್ತಾನೆ, ದೊರೆ ಹೀಗೆ ಒಂದು ಅನೌನ್ಸ್ ಮಾಡ್ತಾನೆ, ಏನಪ್ಪ, ಇಡೀ ನಮ್ಮ ಈ ರಾಜ್ಯದಲ್ಲಿ ಯಾರಾದರೂ ಸರಿ ಸತ್ತೋಗಿದ್ದಾನೆ ನನ್ನ ಮಗ, ಎಲ್ರಿಗೂ ಗೊತ್ತು. ಆ ಸತ್ತೋಗಿರೋ ನನ್ನ ಮಗನಿಗೆ ಹೆಣ್ಣನ್ನು ಕೊಟ್ಟು ಯಾರು ಮದುವೆ ಮಾಡಿಕೊಡ್ತೀರೋ ಕೋಟಿ ಕೋಟಿ ದ್ರವ್ಯವನ್ನು ಅವರಿಗೆ ನಾನು ಕೊಡ್ತೀನಿ ಅಂತ ಹೇಳಿ ಪಟ್ಟಣದಲ್ಲೆಲ್ಲ ಡಂಗೂರ ಸಾರಿಸ್ತಾನೆ. ಆ ಪಟ್ಟಣದಲ್ಲಿ ವಾಸ ಮಾಡ್ತಿರ್ತಾನೆ ಒಬ್ಬ ವೇದಾಂಗ ಪಂಡಿತ. ಅವನು ಸಕಲ ಶಾಸ್ತ್ರಾರ್ಥವನ್ನು ಬಲ್ಲವನು. ಆದರೆ ದಾರಿದ್ರ್ಯ ಅವನಿಗೆ. ಅವನು ತುಂಬ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಮನೆ ತುಂಬ ಮಕ್ಕಳು. ಅವನಿಗೆ ಮಾಧವ ಶರ್ಮಾ ಅಂತ ಬ್ರಾಹ್ಮಣ ಅವನು. ಅವನಿಗೆ 5 ಜನ ಹೆಣ್ಮಕ್ಳಿರ್ತಾರೆ, 9 ಜನ ಗಂಡು ಮಕ್ಕಳಿರ್ತಾರೆ.
ಒಂದು ದಿನಕ್ಕೆ ಅಡುಗೆ ಮಾಡಬೇಕು ಅಂದಾಗಲೇ ಅವನಿಗೆ ಪರಿಕರಗಳು ಜಾಸ್ತಿ ಬೇಕಾಗ್ತಿರುತ್ತೆ. ಈ ಥರ ಎಲ್ಲ ತುಂಬ ಅವನಿಗೆ ತೊಂದರೆಗಳಿರುತ್ತೆ. ಆವಾಗ ಏನಾಗುತ್ತೆ, ಆ ಪತಿವ್ರತ ಶಿರೋಮಣಿಯಾದಂಥ ಆ ಬ್ರಾಹ್ಮಣ ಹೆಂಡತಿ ಸುಶೀಲೆ ಅಂತ, ಅವಳು ಯಾವುದಕ್ಕೂ ಚಿಂತೆ ಮಾಡಲ್ಲ. ಏನು ಸಿಕ್ತೋ ಅದೇ ನಮ್ಮ ಭಾಗ್ಯ ಅಂತ ತಿಳ್ಕೊಂಡು ಅದರಲ್ಲೇ ಇರೋದ್ರಲ್ಲೇ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು, ಇರೋದ್ರಲ್ಲೇ ಒಂದು ಎಲ್ಲ ಮಕ್ಕಳುಗಳಿಗೆ ಕೊಟ್ಕೊಂಡು ತಾನು ತಿನ್ಕೊಂಡು ಈ ರೀತಿ ಕಾಲ ಕಳೀತಾ ಇರ್ತಾಳೆ. ಹಾಗೆ ಪತ್ತಿಗೆ ವಿಧೇಯಳಾಗಿ ಇದ್ಕೊಂಡು ತನ್ನ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇದು ಈ ವಿಚಾರ ಡಂಗುರ ಸರ್ಕೊಂಡು ಎಲ್ಲ ಬರ್ತಾರೆ. ಹೀಗೆ ಡಂಗುರ ಹೊಡೆದಿದ್ದ ಸಂಗತಿ ಕಿವಿಗೆ ಬೀಳುತ್ತೆ. ಮಾಧವ ಶರ್ಮನ ಬ್ರಾಹ್ಮಣ ಇರ್ತಲ್ಲ, ಅವ್ನು ಕಿವಿಗೆ ಬೀಳುತ್ತೆ. ಇದು ಎಂಥ ಕೆಲಸ ಆಯಿತು, ನಾನು ಇಷ್ಟೊಂದೆಲ್ಲ ಓದ್ಕೊಂಡಿದ್ದೀನಿ, ಇಷ್ಟೊಂದೆಲ್ಲ ಶಾಸ್ತ್ರವನ್ನು ಕಲ್ತ್ಕೊಂಡಿದ್ದೀನಿ, ಇಷ್ಟೆಲ್ಲ ನನಗೆ ಗೊತ್ತಿದ್ರೂ ನನಗೆ ಈ ದರಿದ್ರ ಮಾತ್ರ ತಪ್ತಾ ಇಲ್ಲ. ನಾನು ಏನು ಮಾಡಲಿ, ನನಗೆ ಹೊಟ್ಟೆಗೆ ತಿನ್ನೋಕ್ಕೆ ಅನ್ನನೇ ಇಲ್ಲ, ಮಕ್ಕಳಿಗೆ ಚೆನ್ನಾಗಿ ಸಲಹಬೇಕು ಅಂದರೆ ಅದಕ್ಕೂ ಆಗ್ತಾಯಿಲ್ಲ. ಏನು ಮಾಡಲಿ, ಮನೆ ತುಂಬ ಮಕ್ಕಳು, ಬೇಡ ಬೇಡ ಅಂದರೂ ನನ್ನ ಸಂಸಾರ ಹೆಚ್ಚೇ ಆಗ್ತಾಯಿದೆ. ಈ ದಾರಿದ್ರ್ಯ ಸಂಕಟವನ್ನು ನಾನು ಹೆಂಗೆ ಅನುಭವಿಸ್ಲಿ, ನಾನು ಏನು ಮಾಡಲಿ? ನನಗೀಗ 5 ಜನ ಹೆಣ್ಮಕ್ಳುಗಳಿದಾರಲ್ವ, ಒಬ್ಬ ಹುಡುಗಿನ ಈ ಸತ್ತೋಗಿರುವಂಥ ನನ್ನ ಈ ರಾಜನಿಗೆ ಕೊಟ್ಟರೆ ಅದರಿಂದ ನನಗೂ ಕೋಟಿ ದ್ರವ್ಯ ಸಿಕ್ಕುತ್ತೆ, ಹಾಗೆ ರಾಜನಿಗೂ ಸಂತೋಷ ಆಗುತ್ತೆ, ನಾನು ಇನ್ನು ಮುಂದೆನಾದರೂ ಸುಖವಾಗಿ ಜೀವನ ಮಾಡ್ಕೊಂಡಿರ್ಬೋದು ಅಂತ ಯೋಚನೆ ಮಾಡಿಬಿಡ್ತಾನೆ. ಯೋಚನೆ ಮಾಡಿ ಮನೆಗೆ ಬರ್ತಾನೆ. ಮನೆಗೆ ಬಂದು ಹೆಂಡ್ತಿನ ಕರೆದು ಅವಳ ಜೊತೆ ಹೇಳ್ತಾನೆ, ನೋಡು, ನಿಮಗೆ ಇಷ್ಟೊಂದು ದಟ್ಟ ದಾರಿದ್ರ್ಯ ಇದೆ, ನಾವು ಏನು ಮಾಡಿದ್ರೂ ನಾವು ಎದ್ದೇಳಕ್ಕೆ ಆಗ್ತಾನೇ ಇಲ್ಲ. ಈಗ ತಾನಾಗೇ ಒಂದು ಸೌಭಾಗ್ಯ ಹುಡುಕೊಂಬಂದಿದೆ, ರಾಜ ಡಂಗುರ ಸಾರಿದ್ದನ್ನು ಕೇಳಿಸ್ಕೊಂಡಿಲ್ಲ, ಏನಾದರೂ ಮಾಡಿ ನಾವು 5 ಜನ ಹೆಣ್ಮಕ್ಳಲ್ಲಿ ಯಾರಾರು ಒಬ್ಬರನ್ನ ನಾವು ಸತ್ತೋಗಿರೋಂಥ ವ್ಯಕ್ತಿ ಕೊಟ್ಟು ಮದುವೆ ಮಾಡೋಣ, ಅವರು ರಾಜಕುಮಾರನ ಕೊಟ್ಟು ಮದುವೆ ಮಾಡೋಣ, ನಮಗೆ ಕೋಟಿ ದ್ರವ್ಯ ಸಿಗುತ್ತೆ, ಇನ್ನು ಮುಂದೆನಾದರೂ ನಾವು ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ಬೋದು ಅಂತ ತನ್ನ ಹೆಂಡತಿ ಹತ್ರ ಇದ್ರ ಬಗ್ಗೆ ವಿಚಾರವನ್ನು ಚರ್ಚೆ ಮಾಡ್ತಾನೆ. ಆಗ ಹೇಳ್ತಾಳೆ, ಏನು ಮಾಡೋದು, ಏನು ಮಾಡಲಿ, ನಂಗೆ ಅನಿಸುತ್ತೆ ನನ್ನ 5 ಜನ ಹೆಣ್ಮಕ್ಳಲ್ಲಿ ಎಲ್ರಿಗಿಂತ ತುಂಬ ಒಳ್ಳೆಯವಳು, ಕೋಗಿಲೆಗಿಂತ ಧ್ವನಿ ಉಳ್ಳವಳು, ಗಂಭೀರವಾದ ಸ್ವಭಾವದವಳು, ಯೋಗ್ಯಳು, ಅವಳನ್ನ ನಾನು ಆ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಣೆ ಅಂತ ಹೇಳ್ತಾನೆ. ಪತಿವ್ರತೆ ಪಾಪ ಹೆಂಡತಿ ಯೋಚನೆ ಮಾಡ್ತಾಳೆ, ಏನು ಮಾಡಲಿ ಸ್ವಾಮಿ, ಹೆಣ್ಮಕ್ಕಳನ್ನ ಕೊಡಬೇಕಾದ್ರೆ ಬಹಳ ಕಷ್ಟಪಟ್ಟು ಹುಡುಕಿ ಅವರ ಹಿಂದಿನ ಚರಿತ್ರೆಗಳನ್ನೆಲ್ಲ ತಿಳ್ಕೊಂಡು, ಅವರ ಮನೆ ಅನುಕೂಲ ಇದೆಯಾ, ಅವ್ರ ಮನೆತನ ಹೇಗಿದೆ, ಎಲ್ಲದನ್ನು ತಿಳ್ಕೊಂಡು ಮಾಡಿಕೊಂಡು ಪ್ರತಿಯೊಂದನ್ನು ನೋಡಿ ಉತ್ತಮವಾಗಿರುವಂಥ ವರನಿಗೆ ಹುಡುಕ್ಬಿಟ್ಟು ಅವನಿಗೆ ನಮ್ಮ ಕನ್ಯಾದಾನ ಮಾಡುವಂಥದ್ದು ಈ ಲೋಕದಲ್ಲಿ ಇರ್ತಕ್ಕಂಥ ಜನಗಳು ಮಾಡುವಂಥದ್ದು. ಕುಂಟನಿಗೆ, ಕುರುಡನಿಗೆ, ಮೂಗನಿಗೆ, ಅಂಗಹೀನನಿಗೆ, ನಪುಂಸಕನಿಗೆ, ಮುದುಕನಿಗೆ ಕೂಡ ಯಾರೂ ಹೆಣ್ಣು ಕೊಡಲ್ಲ. ಈ ಥರ ಇರೋದ್ರಲ್ಲಿ ಹಣದ ಆಸೆಯಿಂದ ನೀವು ಸತ್ತೋಗಿರೋ ರಾಜಪುತ್ರನಿಗೆ ಸ್ವರೂಪಿಣಿ, ನನ್ನ ಮಗಳು ಮಂಜುಭಾಷಿಣಿ ಅಷ್ಟು ಬುದ್ಧಿವಂತೆ ಅಂಥ ಚೆಂದುಳ್ಳಿ ಮಗಳನ್ನ ಅವನಿಗೆ ಕೊಟ್ಟು, ಅದು ಸತ್ತು ಹೋಗಿರುವಂಥ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂತೀರಲ್ಲ, ಇದು ನ್ಯಾಯನಾ ಅಂತ ಹೇಳಿ ತುಂಬ ಆಡ್ತಾಳೆ, ಗೋಳಾಡ್ತಾಳೆ, ಬೇಡ ಬೇಡ ಅಂತ ಗೋಳಾಡ್ತಾಳೆ. ಆದ್ರೂ ಇವನೇನು ಮಾಡ್ತಾನೆ, ಇಲ್ಲ ಏನು ಮಾಡೋಕ್ಕಾಗಲ್ಲ, ನಮ್ಮ ಪರಿಸ್ಥಿತಿ ಹೀಗಿದೆ, ನಾವೀಗ ಒಂದು ಹುಡುಗಿನ ನಾವು ನಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಲೇಬೇಕಾಗಿದೆ, ಮಾಡಿದಾಗ ನಾವು ಮುಂದೆನಾದ್ರು ಜೀವನ ಮಾಡ್ಬೋದು ಚೆನ್ನಾಗಿ ಅಂತ ಈ ರೀತಿ ಯೋಚನೆ ಮಾಡ್ಕೊಂಡ್ಬಿಡ್ತಾನೆ. ಏನು ಮಾಡೋಕ್ಕಾಗಲ್ಲ, ನಾನು ಕೊಡಲೇಬೇಕು, ನಾನು ಮದುವೆ ಮಾಡೇ ಮಾಡ್ತೀನಿ ನನ್ನ ಮಗಳನ್ನ ಅವನಿಗೆ ಕೊಟ್ಟು ಅಂತ ಹೇಳಿ ಯೋಚನೆ ಮಾಡಿ ಕೊನೆಗೆ ಸತ್ತೋಗಿರುವಂಥ ರಾಜಪುತ್ರನಿಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋದಕ್ಕೆ ನಿಶ್ಚಯ ಮಾಡೇ ಬಿಡ್ತಾನೆ. ಈ ವಿಚಾರ ಆ ರಾಜಭಟ್ರುಗಳಿಗೆ ತಿಳಿಯುತ್ತೆ. ತಕ್ಷಣ ಅವರು ಏನು ಮಾಡ್ತಾರೆ, ಆ ಕೋಟಿ ತೊಗೊಂಬಂದಿರ್ತಾರೆ, ಕೋಟಿ ದ್ರವ್ಯಗಳನ್ನ ರೆಡಿಯಾಗಿ ತೊಗೊಂಡೇ ಬಂದಿರ್ತಾರೆ. ಆ ಕೋಟಿ ದ್ರವ್ಯವನ್ನು ಅವನಿಗೆ ಬ್ರಾಹ್ಮಣಗೆ ಕೊಟ್ಟೇ ಬಿಡ್ತಾರೆ. ಕೊಟ್ಬಿಟ್ಟು ಮಾಧವನ್ ಶರ್ಮನ ಮಗನನ್ನು ಕರ್ಕೊಂಡು ಹೋಗಿ ಅವಳನ್ನ ಸತ್ತೋಗಿರುವಂಥ ತನ್ನ ಮಗನಿಗೆ ಶಾಸ್ತ್ರೋಕ್ತವಾಗಿ ವಿವಾಹನ ಮಾಡಿಸಿ, ಆಮೇಲೆ ಇನ್ನು ಸತ್ತೋಗಿರೋ ಮಗನಿಗೆ ಶವ ಸಂಸ್ಕಾರ ಮಾಡಲೇಬೇಕಲ್ವಾ, ಒಟ್ಟಲ್ಲಿ ಅವನ ಶವಕ್ಕೆ ಶಾಸ್ತ್ರೋಕ್ತವಾಗಿ ಈ ಮಗಳನ್ನ ಕೊಟ್ಟು ಮದುವೆ ಮಾಡಿಸ್ತಾರೆ. ಎಲ್ಲ ವಿಧಿ ವಿಧಾನಗಳೆಲ್ಲ ಮುಗಿದ ನಂತರ ಶವವನ್ನು ಸಂಸ್ಕಾರ ಮಾಡಬೇಕಲ್ಲ, ಹಾಗಾಗಿ ಸ್ಮಶಾನಕ್ಕೆ ತೊಗೊಂಡು ಹೋಗಿ ಚಿತೆಯನ್ನು ನಿರ್ಮಾಣ ಮಾಡಿ ಅದ್ರ ಮೇಲೆ ಶವವನ್ನು ಇಟ್ಟು ಸೊಸೆಗೆನೆ ಬೆಂಕಿ ಇಡು ಅಂತ ಹೇಳ್ತಾರೆ. ಆಗ ಪತಿ ಭಕ್ತಿ ಪರಾಯಣಾಗಿರ್ತಾಳೆ ಅವಳು. ಆ ಹುಡುಗಿ ಮನಸ್ಸಿನಲ್ಲೇ ಪರಮೇಶ್ವರನ ಧ್ಯಾನ ಮಾಡ್ಕೊಳ್ತಾಳೆ. ತಕ್ಷಣ ಪರಮೇಶ್ವರ ನನ್ನ ಕಾಪಾಡಪ್ಪ ಅಂತ ಹೇಳಿ ಜ್ಞಾಪಿಸ್ಕೊಂಡು ಪರಮೇಶ್ವರನ ಧ್ಯಾನ ಮಾಡಿಕೊಂಡು ಆ ಅಗ್ನಿ ಸ್ಪರ್ಶವನ್ನು ಮಾಡೋದಕ್ಕೆ ಹೋಗ್ತಾಳೆ. ಆ ಕ್ಷಣ ಅಗಾಧವಾದ ಮಳೆ, ಅದು ಎಲ್ಲಿರುತ್ತೋ ಜೋರು ಮಳೆ ಬಂದು ಇಲ್ಲಿ ಚಿತಾಕುಂಡ ಎಲ್ಲ ಇರುತ್ತಲ್ಲ, ಚಿತೆ ಎಲ್ಲ ಭಸ್ಮ ಆಗೋಗುತ್ತೆ, ಅಂದರೆ ಎಲ್ಲ ತಣ್ಣಗಾಗ್ಬಿಡುತ್ತೆ. ಇಡೀ ಲೋಕನೇ ಜಲಮಯ ಆಗೋಯ್ತೇನೋ ಅನ್ನೋ ರೀತಿ
ಎಲ್ಲ ಕಡೆಯಲ್ಲೂ ನೀರು ತುಂಬ್ಕೊಂಡ್ಬಿಡುತ್ತೆ. ರಾಜನ್ ಮತ್ತು ಅವ್ರ ಪರಿವಾರದವರೆಲ್ಲ ಇರ್ತಾರಲ್ಲ, ಅವರೆಲ್ಲರೂ ಅವ್ರವ್ರ ಮನೆಗಳಿಗೆ ಅವರು ಹೊರಟೋಗ್ತಾರೆ. ಏನಾದರೂ ಮಾಡ್ಕೊಳ್ಳಿ, ನಮಗೆ ಈ ಮಳೆಯಲ್ಲಿ ಸದ್ಯ ನಾವು ಬದುಕಿ ಉಳಿದ್ರೆ ಸಾಕು ಅಂತ ಹೇಳ್ಕೊಂಡು ಎಲ್ಲ ತಂಪಾಡ್ತಾ ಹೊರಟೋಗ್ಬಿಡ್ತಾರೆ. ಅವತ್ತು ಅಮಾವಾಸ್ಯೆ ಎಲ್ಲೆಲ್ಲೋ ಸಂಜೆ ಆಗ್ತಿದ್ದಾಗೆ, ಅಮಾವಾಸ್ಯೆ ಅಂದರೆ ಕತ್ಲೆ ಆಗೋಗುತ್ತಲ್ವ, ಎಲ್ಲ ಕಡೆ ಗಾಢವಾದ ಅಂಧಕಾರ ತುಂಬ್ಕೊಂಡ್ಬಿಡುತ್ತೆ. ಕಾಡು ಮೃಗಗಳ ಗರ್ಜನೆ ಕೂಡ ಕೇಳಿಸ್ತಾ ಇರುತ್ತೆ. ಹಾಗೆ ನರಿ, ಗೂಬೆಗಳು ಎಲ್ಲ ಕೂಗ್ತಾ ಇರ್ತವೆ. ಭೂತ ಪ್ರೇತಗಳು, ಬೇತಾಳಗಳ ಹಾವಳಿನೂ ಜಾಸ್ತಿ ಆಗುತ್ತೆ. ಭಯಂಕರವಾಗಿರುತ್ತೆ ಆ ಸ್ಥಳದಲ್ಲಿ. ಪಾಪ ಈ ಮಗು ಒಂದೇ, ಈ ಹುಡುಗಿ ಸತ್ತಿರೋ ತನ್ನ ಗಂಡ ಶವ ಇಷ್ಟು ಮಾತ್ರ ಇರುತ್ತೆ. ಏನು ಏಕಾಂಗಿನಿ ಆಗಿಬಿಟ್ಟಿರ್ತಾಳೆ, ಎಲ್ಲ ಹೊರಟೋಗಿರ್ತಾರೆ. ಆ ಮಳೆಯಲ್ಲಿ ನೆನ್ಕೊಂಡು ಏಕಾಂಗಿನಿಯಾಗಿ ತನ್ನ ಪಾಡು ತಾನು ತನ್ನ ಗಂಡನ ಜ್ಞಾಪಿಸ್ಕೊಂಡು ಭಗವಂತನನ್ನು ಧ್ಯಾನಿಸ್ಕೊಂಡು ಪಾಪ ಹುಡುಗಿ ಕೂತ್ಕೊಂಡಿರ್ತಾಳೆ. ಮೃತ್ಯುಂಜಯ, ಭಕ್ತವತ್ಸಲ, ಮಹಾದೇವ, ಕಾಪಾಡಪ್ಪ, ಎಲ್ಲ ಯಾರೂ ಇಲ್ಲಪ್ಪ ಇಲ್ಲಿ, ನನಗೆ ನಿನ್ನ ಹೊರತು ನನಗೆ ಇನ್ಯಾರೂ ನನಗೆ ದಿಕ್ಕಿಲ್ಲ ಅಂಥೇಳಿ ಮೊರೆ ಇಟ್ಕೊಂಡು ಬೇಡ್ಕೊಂಡು, ಎಲೆ ದೇವ್ರೇ ಭಕ್ತವತ್ಸಲಪ್ಪ ತಂದೆ, ನಿನ್ನಿಂದ ಮಾರ್ಕಂಡೇಯ, ಚವಣ ಋಷಿ, ಶ್ವೇತವಾಹನ ಎಲ್ಲರೂ ಪೂರ್ಣ ಆಯುಷ್ಯವನ್ನು ಪಡ್ಕೊಳ್ಳಿಲ್ವೇನಪ್ಪ. ರತಿದೇವಿಗೂ ಕೂಡ ಮಾರ್ಕಂಡೇಯನ ಪತ್ನಿಗೂ ನೀನು ಸೌಭಾಗ್ಯವನ್ನು ಕೊಡಲಿಲ್ವೇನಪ್ಪ. ಆದರೆ ನಾನು ಅನಾಥಳು, ನಾನು ನಿನಗೇನಪ್ಪ ತಪ್ಪು ಮಾಡಿದ್ದೀನಿ, ನಾನು ಏನು ತಪ್ಪು ಮಾಡಿದ್ದೀನಿ, ನನ್ನನ್ನು ಮಾತ್ರ ಯಾಕೆ ನೀನು ಕಡೆಗಣಿಸ್ತಾ ಇದೆಯಾ ತಂದೆ. ನೀನು ದಯಾಳು, ನೀನು ಪರಮಶಿವ, ನೀನು ಭಕ್ತರಿಗೆ ಒಲಿಯುವಂಥವನು, ನೀನು ದಯವಿಟ್ಟು ನನ್ನ ಕಡೆ ತಿರುಗಿ ನೋಡಪ್ಪ, ನನ್ನನ್ನು ಕಡೆಗಣಿಸ್ಬೇಡ ನೀನು ಅಂತ ಬಗೆಯಾಗಿ ಪರಶಿವನನ್ನು ಬೇಡ್ಕೊಳ್ತಾ ಇರ್ತಾಳೆ. ದಯಾಳು ಪರಮೇಶ್ವರ, ಎಲ್ಲ ದೇವರುಗಳಿಗಿಂತ ಬೇಗ ಒಲಿಯುವವನು ಪರಮಶಿವ. ಪರಮಶಿವನಿಗೆ ಈ ಮಗುವಿನ ಕೂಗು ಕೇಳಿಸ್ಬಿಡತ್ತೆ. ತುಂಬ ಸಂಕಟಾಗೋಗುತ್ತೆ. ಹಾಗೆ ಮನಸ್ಸು ತುಂಬಿ ಬಂದ್ಬಿಡತ್ತೆ. ಈ ಮಗುವಿನ ಅಪಾರವಾದ ಭಕ್ತಿಗೆ ಅವನು ಮೆಚ್ಚಿಬಿಡ್ತಾನೆ. ಹಾಗೇನು ಮಾಡ್ತಾನೆ, ಅವಳ ಭಕ್ತಿ ಭಾವನೆಗೆ ಮೆಚ್ಚಿಬಿಟ್ಟು ಅವಳನ್ನ ಉದ್ಧರಿಸಬೇಕು ಅಂತ ತಿಳ್ಕೊಂಡು ತನ್ನ ನಂದಿ ವಾಹನವನ್ನು ಏರ್ಕೊಂಡು ಪಾರ್ವತಿಯನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಅಲ್ಲಿಗೆ ಬರ್ತಾನೆ, ಆ ಸ್ಮಶಾನಕ್ಕೆ ಬರ್ತಾನೆ. ತನ್ನನ್ನೇ ಧ್ಯಾನ ಮಾಡ್ತಾ ಇರ್ತಾಳಲ್ಲ ಹುಡುಗಿ, ಅವಳಿಗೆ ಅಮ್ಮ ಯಾಕಮ್ಮ ನೀನು ನನ್ನನ್ನು ಧ್ಯಾನ ಮಾಡ್ತಾ ಇದೆಯಾ, ನಿನ್ನಿಂದ ನನಗೆ ಏನಾಗಬೇಕಮ್ಮ ಅಂತ ಕೇಳ್ತಾನೆ. ಆವಾಗ ಆ ಕನ್ಯಾಮಣಿ ಪರಮ ಭಕ್ತಿಯಿಂದ ಪರಮೇಶ್ವರನಿಗೆ ನಮಸ್ಕಾರ ಮಾಡ್ತಾಳೆ. ನಮಸ್ಕಾರ, ನಮ್ಮ ಲೋಕಶಂಕರಪ್ಪ, ನೀನು ನನ್ನಲ್ಲಿ ಅನುಗ್ರಹ ಮಾಡಿ ಸ್ತ್ರೀಯರಿಗೆ ಸೌಭಾಗ್ಯ ಸೌಮಂಗಲ್ಯಕ್ಕೆ ಅಭಿವೃದ್ಧಿ ಆದಂಥ ವ್ರತವನ್ನು ಉಪದೇಶ ಮಾಡು ನನಗೆ ಅಂತ ಕೇಳ್ತಾಳೆ. ಆಗ ಪರಮಶಿವ ಹೇಳ್ತಾನೆ, ಎಲ್ಲಿ ಭಕ್ತಾಗ್ರಣ್ಯಳೆ, ಸರ್ವೋತ್ತಮವಾಗಿ ಸಕಲ ಪೂಜಾ ರಹಸ್ಯ ಅನ್ಸ್ಕೊಂಡಿರುವಂತಹ ಭೀಮೇಶ್ವರನ ಅಮಾವಾಸ್ಯೆ ವ್ರತವನ್ನು ನಿನಗೋಸ್ಕರ ನಾನು ಹೇಳ್ತೀನಿ ಕೇಳು. ಆಷಾಢ ಮಾಸದಲ್ಲಿ ಅಮಾವಾಸ್ಯೆಯ ದಿವಸ ಮಂಗಳ ಸ್ನಾನವನ್ನು ಮಾಡಿ ಭಕ್ತಿಯಿಂದ ಪೂಜಾ ಗೃಹವನ್ನು ರಂಗವಲ್ಯಾದಿಗಳಿಂದ ಅಲಂಕಾರ ಮಾಡಿ ಪೀಠವನ್ನು ಹಾಕ್ಬಿಟ್ಟು ಅದರ ಮೇಲೆ ಅಕ್ಕಿಯನ್ನು ಹರಬೇಕು. ಆ ಸ್ಥಳದಲ್ಲಿ ತುಪ್ಪವನ್ನು ಉಪಯೋಗಿಸ್ಕೊಂಡು ಹಚ್ಚಿರುವಂಥ 1 ಅಥವಾ 2 ದೀಪ ಸ್ತಂಭಗಳನ್ನ ಸ್ಥಾಪನೆ ಮಾಡಿ ಅದರಲ್ಲಿ ಉಮಾಸಹಿತನಾದ ನನ್ನನ್ನು ಆವಾಹನೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಬೇಕು. ಹಾಗೆ ಪೂಜಿಸಬೇಕಾದ್ರೆ ಜ್ಯೋತಿರ್ಮಯಾತ್ಮ ಅಂತ ಪ್ರಸಿದ್ಧನಾಗಿರುವಂಥ ನನ್ನನ್ನು, ಮಹಾಲಿಂಗ ಸ್ವರೂಪದಲ್ಲಿರುವ ನನ್ನನ್ನು ಜ್ಯೋತಿರ್ಮಯಾತ್ಮ, ಜ್ಯೋತಿರ್ಭೀಮೇಶ್ವರ ಅಂತ ತಿಳಿದು ದೀಪಸ್ತಂಭದಲ್ಲಿನೂ, ಹಾಗೆ ನನ್ನ ಪ್ರಿಯತಮನಾದ ಚಂದ್ರನನ್ನು ದೀಪದ ಶಿರಸ್ಸಿನಲ್ಲಿ ಇರೋ ಹಾಗೆಯೂ ಭಾವನೆ ಮಾಡಿಕೊಂಡು ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ. ಆಗ ತಿರ್ಗಾ ಹೇಳ್ತಾನೆ ಪರಮಶಿವ, ನೋಡಮ್ಮ, ಈ ವ್ರತ ಮಾಡಬೇಕಾದ್ರೆ ಮೊದಲನೇ ವರ್ಷ 100, 2ನೇ ವರ್ಷ 200, 3ನೇ ವರ್ಷ 300, ಹೀಗೆ ವರ್ಷಕ್ಕೂ 100 ಅಂತ ಹೆಚ್ಚು ಗುಡಿಸ್ಕೊಂಡು ಕಡುಬುಗಳನ್ನ ಮಾಡಿ ನನಗೆ ನೈವೇದ್ಯ ಮಾಡಬೇಕು. ಪ್ರತಿ ವರ್ಷವೂ ಆಷಾಢ ಬಹುಳ ಅಮಾವಾಸ್ಯೆಯ ದಿವಸ ಈ ವ್ರತದ ನಿಯಮದ ಹಾಗೆ ನೀನು ಧ್ಯಾನ, ಆವಾಹನಾದಿ ಷೋಡಶೋಪಚಾರಗಳನ್ನ ಮಾಡ್ತಾ ನನ್ನನ್ನು ಪೂಜೆ ಮಾಡಿ ನನಗೆ ಪ್ರೀತ್ಯರ್ಥವಾಗಿ ನನ್ನನ್ನು ಪ್ರೀತಿಪಡಿಸ್ಬೇಕು. ನೀನು ಏನು ಮಾಡಬೇಕಪ್ಪ, ನನಗೆ ಪ್ರೀತಿ ಆಗಬೇಕು ಅಂದರೆ ಯೋಗ್ಯವಾದ ಬ್ರಾಹ್ಮಣನ ಕರೆದು ಮೊದಲನೇ ವರ್ಷ 10 ಕಡುಬು ಕೊಡಬೇಕು, 2ನೇ ವರ್ಷ 20 ಕಡುಬು ಕೊಡಬೇಕು, 3ನೇ ವರ್ಷ 30 ಕಡುಬು, ಹೀಗೆ 10 ಹೆಚ್ಕೊಂಡು ಇದನ್ನ ದಾನ ಮಾಡ್ತಾ ಇರಬೇಕು. ಹಾಗೆ ಉಪಾಯನ ದಾನ ಕೂಡ ನೀನು ಕೊಡಬೇಕು. ಅಷ್ಟೇ ಸಂಖ್ಯೆಯ ಎಲೆ, ಅಡಿಕೆ, ಫಲ, ಆಜ್ಯ, ದದಿ, ದಕ್ಷಿಣೆ ಇವೆಲ್ಲದನ್ನು ವೇದ ಅಧ್ಯಯನ ಮಾಡಿರುವಂತಹ ಸದಾಚಾರ್ಯಶೀಲನಾದಂತಹ ಬ್ರಾಹ್ಮಣನಿಗೆ ದಾನ ಮಾಡಬೇಕಮ್ಮ. 9 ವರ್ಷ ಕಾಲ ಭಕ್ತಿಯಿಂದ ಈ ವ್ರತವನ್ನು ಮಾಡಬೇಕು. ಮತ್ತು ಇದಕ್ಕೆ 9 ಎಳೆ ಮತ್ತು 9 ಗಂಟು ಹಾಕಿರುವಂಥ ದಾರವನ್ನು ಪೂಜಿಸಿ ಬಲಗೈಗೆ ಕಟ್ಕೊಳ್ಬೇಕು. ಬ್ರಾಹ್ಮಣ ಸುವಾಸಿನಿಯನ್ನು ಕರೆದು ಭೋಜನ, ದಾನ, ದಕ್ಷಿಣೆಗಳಿಂದ ತೃಪ್ತಿಪಡಿಸಿ ಹಾಗೆ ಭಕ್ತಿ ಭಾವದಿಂದ ಶುದ್ಧಾತ್ಮನಾಗಿ ಈ ವ್ರತದ ಕಥೆಯನ್ನು ಕೇಳಬೇಕು.
ಆಮೇಲೆ ಆ ದೀಪಸ್ತಂಭದ ಬಳಿಯಲ್ಲಿಯೇ ಪ್ರಸಾದವಾದಂತಹ ಮೋದಕಗಳನ್ನ ತಿಂದು ಭೋಜನವನ್ನು ಮಾಡಬೇಕು. ಆಮೇಲೆ ಆ ರಾತ್ರಿ ನನ್ನನ್ನೇ ಧ್ಯಾನ ಮಾಡ್ತಾ ಆ ದೀಪಸ್ತಂಭದ ಬಳಿಯಲ್ಲೇ ನೀನು ಮಲ್ಕೊಳ್ಬೇಕು. ಹೀಗೆ 9 ವರ್ಷ ಮಾಡಿದ ಮೇಲೆ ವ್ರತದ ಉದ್ಯಾಪನೆಯನ್ನು ಕೂಡ ಮಾಡಬೇಕಮ್ಮ. ಈ ರೀತಿ 9 ವರ್ಷಗಳ ಅವಧಿಯಲ್ಲಿ ಆದಿಯಲ್ಲಾಗಲಿ, ಮಧ್ಯದಲ್ಲಾಗಲಿ ಅಥವಾ ಅಂತ್ಯದಲ್ಲಾಗಲಿ ಈ ವ್ರತದ ಉದ್ಯಾಪನೆಯನ್ನು ಕೂಡ ಮಾಡಬೇಕು. ಉದ್ಯಾಪನೆಯ ಕಾಲದಲ್ಲಿ ನವಗ್ರಂಥಿ ಸಮಾಯುಕ್ತವಾದಂತಹ ನವವಸ್ತ್ರಾಲಂಕರಿಂದ ಕೂಡಿದಂತಹ 2 ದೀಪಗಳನ್ನು ಅಕ್ಕಿಯಲ್ಲಿ ಸ್ಥಾಪನೆ ಮಾಡಿ ಪೂಜಿಸಿದ ಮೇಲೆ ಅದನ್ನು ದಕ್ಷಿಣೆ, ತಂಡೂಲ, ತಾಂಬೂಲ ಸಹಿತವಾಗಿ ಆಚಾರ್ಯನಿಗೆ ಅಥವಾ ಸದಾಚಾರ ಶೀಲನಾದ ಬ್ರಾಹ್ಮಣಿಗೆ ಅಥವಾ ಧರ್ಮಗುರುವಿಗೆ ಅದನ್ನು ದಾನ ಮಾಡಬೇಕು. ಹೀಗೆ ದಾನ ಮಾಡಬೇಕಾದ್ರೆ ಒಂದು ಮುಚ್ಚಳ ಇರುವಂಥ ಬಿದಿರಿನ ಬುಟ್ಟಿಯಲ್ಲಿ 9 ಕರಿಗಡುಬುಗಳನ್ನ ತುಂಬಿಬಿಟ್ಟು ದಾನವನ್ನು ಕೊಡಬೇಕು. ಇದ್ರ ಜೊತೆಗೆ ಗೋದಾನವನ್ನು ಮಾಡಬೇಕು. ಕರು ಸಹಿತ ಹಸುವನ್ನು ದಾನ ಮಾಡಬೇಕು. ಈ ರೀತಿ ಭಕ್ತಿ ಶ್ರದ್ಧೆಯಿಂದ ಈ ವ್ರತವನ್ನು ಆಚರಿಸಿದಂತಹ ಸ್ತ್ರೀಯರು ಸುಮಂಗಲಿಯರಾಗ್ತಾರೆ. ಹಾಗಾಗಿ ನೀನು ಕೂಡ ಈ ವ್ರತವನ್ನು ಆಚರಿಸ್ತೆ ಅಂದರೆ ನಿನ್ನ ಪತಿಯಾದ ರಾಜ್ಕುಮಾರ ಮಲಗಿದವನು ಎಚ್ಚರಗೊಳ್ತಾನೆ. ಖಂಡಿತ ಇದರಲ್ಲಿ ಸಂಶಯ ಇಲ್ಲ. ಇಲ್ಲಿಂದ ಮುಂದಕ್ಕೆ ನೀವಿಬ್ಬರು 10,000 ವರ್ಷಗಳ ಕಾಲ ಆಯುಷ್ವಂತರಾಗಿ ಯಾವ ವಿಧವಾದ ತಾಪತ್ರಯಗಳು ಇಲ್ಲದೆ ಸುಖವಾಗಿ ಬಾಳ್ತೀರಾ ಅಂತ ಪರಮೇಶ್ವರ ಹೇಳಿ ಅದೃಶ್ಯನಾಗ್ಬಿಡ್ತಾನೆ. ಅವಳಿಗೆ ಸಂತೋಷ ಆಗೋಗುತ್ತೆ. ತಕ್ಷಣ ಏನು ಮಾಡ್ತಾಳೆ, ಆ ಸಂತೋಷ ಹೊಂದಿ ತಕ್ಷಣ ತಾನು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸ್ತೀನಿ ಅಂತ ಹೇಳಿ ಅಲ್ಲೇ ಇದ್ದಂತಹ ಮಣ್ಣಿನಿಂದನೇ ದೀಪಸ್ತಂಭವನ್ನು ಮಾಡ್ತಾಳೆ. ಅದಕ್ಕೆ ಆಲದ ಮರದಲ್ಲಿರ್ತಕ್ಕಂಥ ಹಾಲನ್ನೇ ಹಾಕಿ ಅದನ್ನೇ ತುಪ್ಪ ಅಂತ ತಿಳ್ಕೊಂಡು ಉಪಯೋಗಿಸ್ತಾಳೆ. ಅದು ಆಲದ ಮರದ ನಾರಿರುತ್ತಲ್ಲ ಅದನ್ನೇ ಬತ್ತಿಯನ್ನಾಗಿ ಉಪಯೋಗಿಸ್ಕೊಂಡು, ಆಲದ ಎಲೆಗಳನ್ನೇ ವೀಳ್ಯದೆಲೆ ಅಂತ ತಿಳ್ಕೊಂಡು, ಆಲದ ಹಣ್ಣುಗಳನ್ನೇ ಅಡಕೆ ಅಂತ ತಿಳ್ಕೊಂಡು ಭಾವಿಸ್ಬಿಟ್ಟು ತನ್ನ ಸುತ್ತಮುತ್ತ ಇರುವಂಥ ಚಿಗುರಾಗಿರೋ ಗರಿಕೆಗಳನ್ನ ಅಲ್ಲೆಲ್ಲೇ ಇರುವಂಥ ಪತ್ರಪುಷ್ಪಗಳನ್ನ ಸಂಗ್ರಹ ಮಾಡಿ ಮಣ್ಣಿನ ಉಂಡೆಗಳನ್ನೇ ಮೋದಕ ಅಂತ ತಿಳ್ಕೊಂಡು ಆ ಭಾವನೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಮನಸ್ಸಿನಿಂದಲೇ ಧೂಪ, ದೀಪ, ನೈವೇದ್ಯ, ದಕ್ಷಿಣೆ, ತಾಂಬೂಲಗಳನ್ನ ಕಲ್ಪಿಸ್ಕೊಂಡು ಆ ರೀತಿ ಏಕಚಿತ್ತ ಭಾವನೆಯಿಂದ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಿ ಮುಗಿಸ್ತಾಳೆ. ಈ ರೀತಿ ಆ ಸಾಧುವೆ ಆಚರಿಸಿದಂತಹ ವ್ರತದ ಪ್ರಭಾವದಿಂದ ತಕ್ಷಣ ಆ ಸ್ಮಶಾನದ ಸ್ಥಳ ಚಿನ್ನದ ಪ್ರಾಕಾರದಿಂದ ಕೂಡುತ್ತೆ. ಅನೇಕ ರತ್ನ ಸ್ತಂಭಗಳಿಂದಲೂ ಕೂಡಿದಂಥ ಅರಮನೆಯಾಗಿ ಮಾರ್ಪಾಟಾಗೋಗುತ್ತೆ. ಆ ಅರಮನೆಯ ಮೂಲೆಗಳಲ್ಲೂ ರತ್ನ ಸಮೂಹವು ಧನ ರಾಶಿ ತುಂಬಿ 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 ತುಳುಕಾಡುತ್ತೆ. ಮತ್ತು ಆನೆ, ಕುದುರೆ, ರಥ, ಗೋವು ಇವೆಲ್ಲ ರಾಶಿಯಾಗಿ ಅಲ್ಲಿ ಬರುತ್ತೆ. ಸುತ್ತಮುತ್ತ ಇದ್ದಂತಹ ಸ್ಮಶಾನ, ಬೆಟ್ಟ, ಗುಡ್ಡ ಇವೆಲ್ಲ ಒಂದು ನಗರಗಳಾಗ್ಬಿಡುತ್ತೆ. ಸುತ್ತ ಎಲ್ಲ ಒಂದು ಮನೋಹರವಾದಂಥ ಒಂದು ಸ್ಥಳ ಏರ್ಪಟ್ಬಿಡುತ್ತೆ. ಹಾಗೆ ಸತ್ತು ಹೋಗಿರ್ತಕ್ಕಂಥ ತನ್ನ ಪತಿಯ ಶವವನ್ನು ಸುಡೋದಕ್ಕೆ ಇಟ್ಟಿರ್ತಾರಲ್ಲ ಆ ಚಿತೆ ಸ್ವರ್ಣಮಯ ಮಂಚದಿಂದ ಕೂಡಿದಂಥ ಸುಪ್ಪತ್ತಿಗೆ ಆಗಿಬಿಡುತ್ತೆ. ರಾಜ್ಕುಮಾರ ಮನ್ಮಥನ ಹಾಗೆ ಸುಂದರಾಂಗನಾಗಿ ಏರ್ಪಟ್ಟು ತಾನು ನಿದ್ದೆ ಮಾಡಿ ಎದ್ದೇನೋ ಅನ್ನೋ ರೀತಿ ಎತ್ಕೊಳ್ತು. ಏನಿದು, ನಾನು ಎಲ್ಲಿದ್ದೀನಿ ಅಂತ ಕೇಳ್ತಾನೆ. ಆಗ ತನ್ನ ರಾಜ್ಕುಮಾರನಾದ ತನ್ನ ಗಂಡ ಎದ್ದಿದ್ದನ್ನ ನೋಡಿ ತುಂಬ ಖುಷಿಯಾಗ್ಬಿಡ್ತಾಳೆ. ಮಹಾದೇವ ನನ್ನ ಗಂಡನನ್ನು ಬದುಕಿಸ್ಕೊಟ್ಟ, ನನ್ನ ಸತ್ತೋಗಿದಂಥ ನನ್ನ ಪತಿಯನ್ನು ಬದುಕಿಸಿ ನನಗೆ ಒಂದು ಮುತ್ತೈದೆತನವನ್ನು ಪರಿಪಾಲಿಸಿದ್ದಾನೆ, ದಯಪಾಲಿಸಿದ್ದಾನೆ ಅಂತ ತಿಳ್ಕೊಂಡು ತುಂಬ ಸಂತೋಷಪಟ್ಟು ಆಗ ನಡೆದಂಥ ವಿಚಾರಗಳನ್ನೆಲ್ಲದನ್ನು ಅವನಿಗೆ ತಿಳಿಸ್ತಾಳೆ. ಹೀಗೀಗಾಯಿತು ಅಂತ. ಆ ವಜ್ರಬಾಹು ಮಹಾರಾಜ ಸತ್ತೋಗಿರೋ ತನ್ನ ಮಗ ಸೊಸೆ ಏನು ಗತಿ, ಆ ಚಿತಾಗ್ನಿಯಿಂದ ಅವ್ರ ಪಾಡ್ಗವರು ಬೂದಿಯಾಗಿ ಸತ್ತೋದ್ರು ಅಂತ ಎಂಥ ಕೆಲಸ ಆಯಿತು. ನನ್ನ ಮಗ ಸತ್ತೋದ, ಮಗನಿಗೆ ಚಿತೆಗೆ ಅಗ್ನಿಯ ಆಹುತಿ ಮಾಡಿ ಸೊಸೆ ಅವಳು ಕೂಡ ದೇಹ ತ್ಯಾಗ ಮಾಡಿದ್ಲು, ನನ್ನ ಮಗ ಸೊಸೆ ಇಬ್ಬರು ಸತ್ತೋದ್ರಲ್ಲ ಅಂತ ತಿಳ್ಕೊಂಡು ದುಃಖ ತಪ್ತನಾಗಿ ತುಂಬ 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 ಅಳ್ತಾ ಇರ್ತಾನೆ. ಹೀಗೇ ಆಗ್ತಾ ಅಳ್ತಾ ಇರ್ತಾನೆ. ಆಗ ಬೆಳಗಾಯಿತು. ರಾಜಭಟ್ರು ಓಡಿ ಬಂದು ಸ್ಮಶಾನದಲ್ಲಾದಂತಹ ಅದ್ಭುತ ವೃತ್ತಾಂತವನ್ನು ತಿಳಿಸ್ತಾರೆ. ಆಶ್ಚರ್ಯ ಆಗೋಗುತ್ತೆ ರಾಜನಿಗೆ. ತಕ್ಷಣ ಓಡಿ ಬರ್ತಾನೆ, ಸ್ಮಶಾನ ಹತ್ರ ಓಡಿ ಬರ್ತಾನೆ. ನೋಡ್ತಾನೆ ತನ್ನ ಮಗ ಎಚ್ಚರವಾಗಿದ್ದಾನೆ, ಆರಾಮಾಗಿದ್ದಾನೆ, ನಗ್ನಗ್ತಾ ಇದ್ದಾನೆ. ತುಂಬ ಖುಷಿಯಾಗಿ ಈ ವಿಷಯವನ್ನು ತಿಳಿಸಿದಂತಹ ಭಟರಿಗೆ ಎಣಿಕೆ ಮಾಡಿದ ಹಾಗೆ ಚಿನ್ನ, ಬೆಳ್ಳಿ ಎಲ್ಲದನ್ನು ದಾನ ಮಾಡ್ತಾನೆ. ಹಾಗೆ ಆನೆ, ಕುದುರೆಗಳನ್ನೆಲ್ಲ ಬಹುಮಾನ ಕೊಡ್ತಾನೆ. ಆಶ್ಚರ್ಯದ ಆನಂದದಿಂದ ಕೂಡಿದಂಥ ಮಹಾರಾಜ ತನ್ನ ಮಗ ಸೊಸೆಯನ್ನು ನೋಡಬೇಕು ಅನ್ನೋ ಕುತೂಹಲದಿಂದ
ಆತುರವಾಗಿ ಹೋಗಿ ತನ್ನ ಮಗ ಸೊಸೆ ಇದ್ದ ಸ್ಥಳಕ್ಕೆ ಬರ್ತಾರೆ. ಆಮೇಲೆ ಜೀವಿಸಿರುವಂಥ ತನ್ನ ಮಗನ ನೋಡಿದ ತಕ್ಷಣ ಅವನಿಗೆ ಆನಂದ ತುಂಬ ಹೋಗುತ್ತೆ. ಓಡಿ ಬಂದು ಮಗನನ್ನು ಅಪ್ಪಿಕೊಂಡು ಮುದ್ದಾಡಿ ಸತ್ತು ಹೋಗಿದ್ದಂಥ ತನ್ನ ಪತಿಯನ್ನು ಬದುಕಿಸ್ಕೊಂಡಂತಹ ದೈವ ಭಕ್ತಿ ಸಂಪನ್ನಳಾದಂತಹ ವ್ರತನಿಷ್ಠಳಾದಂತಹ ಆ ಸುವಾಸಿನಿಯನ್ನು, ಆ ಪತಿವ್ರತೆಯನ್ನು ಬಾಯಿ ತುಂಬ ಹೊಗಳಿ ಹತ್ತು ಬಿಡ್ತಾನೆ. ಆನಂದದ ಅಶ್ರುವನ್ನು ಸುರಿಸ್ತಾನೆ. ಆಮೇಲೆ ಅವರಿಬ್ಬರು ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡ್ತಾರೆ. ಅವ್ರನ್ನ ರಾಜ ಮರ್ಯಾದೆಯಿಂದ ತನ್ನ ಅರಮನೆ ಕರ್ಕೊಂಬಂದು ಹೋಗಿ ಬಡ ಭಕ್ತರಿಗೆಲ್ಲ ಆಹಾರ, ಅನ್ನ, ವಸ್ತ್ರ ದಾನಾದಿಗಳನ್ನ ಮಾಡಿ ತನ್ನ ಬೀಗರಾದಂಥ ಮಾಧವ್ ಶರ್ಮ ದಂಪತಿಗಳನ್ನು ಕೂಡ ಬಹಳವಾಗಿ ಹೊಗಳಿ ಸನ್ಮಾನ ಮಾಡಿ ಗೌರವಿಸ್ತಾನೆ. ಇದೆಲ್ಲ ಆಗುತ್ತೆ. ಹಾಗಾಗಿಯೇ ಈ ಕಾರಣಕ್ಕೆ ಈ ವ್ರತಕ್ಕೆ ಪತಿ ಸಂಜೀವಿನಿ ಅಂತ ಹೆಸರು ಬಂತು. ಅಂದರೆ ನಮ್ಮ ಪತಿಗೆ ತೊಂದರೆ ಇದ್ದರೂ ಕೂಡ ಆ ತೊಂದರೆಯನ್ನು ಭಗವಂತ ಪರಮೇಶ್ವರ ರಕ್ಷಣೆ ಮಾಡಿ ಆ ತೊಂದರೆಯನ್ನು ಪಾರ್ಗಾಣಿಸಿ ಅವನಿಗೆ ರಕ್ಷಣೆಯನ್ನು ಕೊಡ್ತಾನೆ. ಹಾಗೆ ಮುತ್ತೈದೆತನವನ್ನು ಹೆಣ್ಣು ಮಕ್ಕಳಿಗೆ ದಯಪಾಲಿಸ್ತಾನೆ ಈ ವ್ರತವನ್ನು ಮಾಡೋದ್ರಿಂದ ಅಂತ ಇದಕ್ಕೆ ಪತಿ ಸಂಜೀವಿನಿ ವ್ರತ ಅಂತ ಹೆಸರು. ಈ ವ್ರತ ಎಲ್ಲ ವ್ರತಗಳೆಲ್ಲ ಇಡೀ ವ್ರತಗಳು ಎಷ್ಟೊಂದು ವ್ರತಗಳಿವೆ ಅಲ್ವಾ, ಎಲ್ಲ ವ್ರತಗಳಲ್ಲೂ ಇದು ಕೂಡ ಅತ್ಯಂತ ಉತ್ತಮವಾದಂಥ ವ್ರತ. ಹಾಗಾಗಿ ಈ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ವ್ರತಕಥೆಯನ್ನು ಭಕ್ತಿಯಿಂದ ಬರೆಯೋವ್ರಿಗೂ, ಓದೋವ್ರಿಗೂ, ಸದಾ ಹೇಳುವವ್ರಿಗೂ, ಕೇಳುವವ್ರಿಗೂ ಸುಖ, ಸಂತಾನ, ಸೌಭಾಗ್ಯಗಳು ಉಂಟಾಗುತ್ತವೆ ಅಂತ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಈ ಕಥೆಯನ್ನು ಹೇಳ್ತಾರೆ. ಇದೇ ಕತೆ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆಯ ವ್ರತಕಥೆ ಇದು. ಈ ಕಥೆಯನ್ನು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿದಂತಹ ದಿವಸ ಪೂಜೆ ಎಲ್ಲ ಮಾಡಿದ ನಂತರ ಈ ವ್ರತಕಥೆಯನ್ನು ಕೇಳಿ ಅಥವಾ ಸುತ್ತ ಮನೆಯಲ್ಲಿದ್ದವರೆಲ್ಲ ಕೂತ್ಕೊಂಡು ಕಥೆಯನ್ನು ಓದಿ ಕಥೆಯನ್ನು ಎಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿ ಆ ಭಗವಂತನಿಗೆ ನಮಸ್ಕರಿಸಬೇಕು. ಇದು ಈ ಭೀಮೇಶ್ವರ ವ್ರತಕಥೆಯ ಒಂದು ವಿಚಾರ, ಭೀಮೇಶ್ವರ ವ್ರತದ ವಿಚಾರ. ಈ ವ್ರತವನ್ನು ಯಾರು ಮಾಡಬೇಕು? ಎಲ್ಲರೂ ಮಾಡ್ಬೋದು. ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಮಾಡಬಹುದು. ಎಲ್ಲ ಹೆಣ್ಮಕ್ಳುಗಳು ಮಾಡ್ತಕ್ಕಂಥದ್ದು. ಇಷ್ಟು ವಿಚಾರವನ್ನು ನಿಮಗೆ ತಿಳಿಸೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಈ ಕಥೆಯನ್ನು ನಾನು ನಿಮಗೆ ಹೇಳಿದ್ದೀನಿ ಬಂಧುಗಳೇ. ನಾಳೆ ದಿನ ಆಷಾಢ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆ ದಿವಸ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನಾವು ಆಚರಣೆ ಮಾಡಬೇಕು. ಪ್ರತಿ ವರ್ಷ ಇದನ್ನು ಆಚರಣೆ ಮಾಡ್ಕೊಳ್ತಾ ಬರಬೇಕು. ಎಲ್ರಿಗೂ ಆ ಭಗವಂತ ಪರಮೇಶ್ವರ ಜ್ಯೋತಿರ್ಭೀಮೇಶ್ವರ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ಎಲ್ರಿಗೂ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಭಗವಂತ ಅಂತ ಕೋರ್ಕೊಳ್ತಾ ಇಲ್ಲಿಗೆ ಈ ಕಥೆಯನ್ನು ನಾನು ಮುಗಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.